ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ನಾನು ದರ್ಶನ್. ಭಾವನಾ ಮಲಯಾಳಂನ ಪ್ರಸಿದ್ಧ ನಟಿ. ಬರೀ ಮಲಯಾಳಂನಲ್ಲಿ ಮಾತ್ರ ಅಲ್ಲ, ಪರಭಾಷೆಗಳಲ್ಲೂ ನಾಯಕಿಯಾಗಿ ನಟಿಸಿರುವ ಭಾವನಾ ಕನ್ನಡದಲ್ಲಿ ಜಾಕಿ, ವಿಷ್ಣುವರ್ಧನ, ಯಾರೇ ಕೂಗಾಡಲಿ ಇಂತಹ ಸಾಕಷ್ಟು ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಆದರೆ ಇವರ ನಿಜ ಜೀವನದ ವಿಚಾರಕ್ಕೆ ಬಂದರೆ ಸಾಕಷ್ಟು ನೋವು, ಅವಮಾನ ಎಲ್ಲವನ್ನೂ ಕಂಡವರು. ಯಾಕಂತ ನಾವು ತಿಳ್ಕೊಬೇಕು ಅಂದರೆ ಸರಿಸುಮಾರು 8 ವರ್ಷಗಳ ಹಿಂದಕ್ಕೆ ಹೋಗಬೇಕು. ಅದು ಫೆಬ್ರವರಿ 17, 2017 ಭಾನುವಾರ ರಾತ್ರಿ 9 ಗಂಟೆ. ತ್ರಿಶೂರ್ನಿಂದ ಕುಚ್ಚಿಗೆ ಹೋಗ್ತಿರ್ತಾರೆ ಸಿನಿಮಾದ ಡಬ್ಬಿಂಗೋಸ್ಕರ. ಆ ಸಮಯದಲ್ಲಿ ಅತಿನಿ ಎಂಬ ಒಂದು ಜಾಗದಲ್ಲಿ ಡ್ರೈವರ್ ಕಾರ್ನ ಬೈಕ್ಗೆ ಆಕ್ಸಿಡೆಂಟ್ ಮಾಡ್ತಾನೆ. ಅದೇ ಸಮಯಕ್ಕೆ ಯಾರೋ 6 ಜನ ಕಿಡಿಗೇಡಿಗಳು ಆ ಕಾರ್ನ ಒಳಗಡೆ ನುಗ್ತಾರೆ. ಡ್ರೈವರ್ಗೆ ವೆಪನ್ ತೋರಿಸಿ ಹೇಳ್ತಾರೆ, ನಾನು ಯಾವ ರೀತಿ ಹೇಳ್ತೀನೋ ಅದೇ ರೀತಿ ಕಾರ್ ಓಡಿಸ್ಬೇಕು ಅಂತ. ನಂತರ ಆ ಒಂದು ಕೃತ್ಯದಲ್ಲಿ ಪ್ರಮುಖವಾದ ಪಲ್ಸರ್ ಸುನಿ ಸೇರಿದಂತೆ 6 ಮಂದಿ ಸೇರಿ ಭಾವನಾರನ್ನ ಸತತ 2 ಗಂಟೆಗಳ ಕಾಲ ಹೋಗುತ್ತಿರುವ ಕಾರಿನಲ್ಲಿ ಅವರ ಮೇಲೆ ದೌರ್ಜನ್ಯ ಎಸಗಿಬಿಡ್ತಾರೆ. ಅಷ್ಟೇ ಅಲ್ಲದೆ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೋತಾರೆ. ಬಳಿಕ ಡ್ರೈವರ್ ಒಬ್ಬನನ್ನ ಬಿಟ್ಟು ಉಳಿದವರು ಪರಾರಿ ಆಗ್ತಾರೆ. ನಂತರ ಡ್ರೈವರ್ ಭಾವನಾ ಅವರನ್ನ ಲಾಲ್ ಎಂಬ ಒಬ್ಬ ನಿರ್ದೇಶಕನ ಮನೆ ಹತ್ರ ಬಿಟ್ಟು ಹೋಗ್ತಾರೆ. ನಂತರ ನಟಿ ಭಾವನಾ ಮತ್ತು ನಿರ್ದೇಶಕ ಲಾಲ್ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ. ತಕ್ಷಣ ಡ್ರೈವರ್ನ ಅರೆಸ್ಟ್ ಮಾಡಿದ ಪೊಲೀಸರಿಗೆ ತಿಳಿಯುತ್ತದೆ ಇದೆಲ್ಲ ಒಂದು ಪ್ರೀ ಪ್ಲಾನ್ ಅಂತ. ಹಾಗಾದರೆ ಸ್ನೇಹಿತರೆ, ಭಾವನಾ ಅವರ ಮೇಲೆ ಯಾಕೆ ದೌರ್ಜನ್ಯ ಮಾಡಲಾಯಿತು, ಯಾವ ಉದ್ದೇಶದಿಂದ? ಇದನ್ನೆಲ್ಲ ನಾವು ತಿಳ್ಕೋಬೇಕು ಅಂದರೆ ನಾವು ಇಲ್ಲಿ ಪ್ರಮುಖವಾಗಿ 3 ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಬೇಕು. ಮೊದಲನೇದು ಭಾವನಾ, ಮಲಯಾಳಂನ ನಟಿ. ಎರಡನೆಯದು ಮಂಜು ವಾರಿಯರ್, ಭಾವನಾ ಅವರ ಸ್ನೇಹಿತೆ. ಮೂರನೆಯದ್ದು ದಿಲೀಪ್, ಮಲಯಾಳಂನ ಪ್ರಸಿದ್ಧ ನಟ ಮತ್ತು ಮಂಜು ವಾರಿಯರ್ ಅವರ ಪತಿ. ಸ್ನೇಹಿತರೆ, ಭಾವನಾ ಅವರೇ ಹೇಳಿಕೊಂಡಿರುವ ರೀತಿ 2010ರಲ್ಲಿ ಚಿತ್ರದ ಶೂಟಿಂಗ್ಗೋಸ್ಕರ ವಿದೇಶಕ್ಕೆ ಹೋಗಿರ್ತಾರೆ. ಆ ಸಮಯದಲ್ಲಿ ನಟ ದಿಲೀಪ್ ರವರು ಯಾವುದೋ ಬೇರೆ ಹುಡುಗಿಯ ಜೊತೆ ತುಂಬ ಕ್ಲೋಸ್ ಆಗಿ ಓಡಾಡ್ತಿರೋದನ್ನ ಗಮನಿಸ್ತಾರೆ. ಇದನ್ನ ಕಂಡ ಭಾವನಾ ತನ್ನ ಸ್ನೇಹಿತೆ ಮಂಜು ವಾರಿಯರ್ಸ್ಗೆ ಹೇಳ್ತಾಳೆ. ಇದರಿಂದ ಬೇಸತ್ತು ಕೋಪಗೊಂಡ ಮಂಜು ವಾರಿಯರ್ 2014ರಲ್ಲಿ ದಿಲೀಪ್ ರವರೊಂದಿಗೆ ವಿಚ್ಛೇದನ ಪಡೆದುಕೊಳ್ತಾರೆ. ನಂತರ ಆಶ್ಚರ್ಯ ಎನ್ನುವಂತೆ 2016ರಲ್ಲಿ ಯಾವ ವ್ಯಕ್ತಿಯ ಜೊತೆ ಅಫೇರ್ ಇದೆ ಅಂತ ಭಾವನಾ ಮಂಜು ವಾರಿಯರ್ ಅವರಿಗೆ ಹೇಳಿರ್ತಾರೆ ಅಲ್ವಾ, ಅದೇ ವ್ಯಕ್ತಿಯೊಂದಿಗೆ ನಟ ದಿಲೀಪ್ ಮದುವೆ ಆಗ್ತಾರೆ. ನಂತರ 2017 ಫೆಬ್ರವರಿ 17ರಲ್ಲಿ ನಟ ದಿಲೀಪ್ ಪಲ್ಸರ್ ಸುನಿ ಎನ್ನುವಾತನಿಗೆ 1.5 ಕೋಟಿಗೆ ಒಂದು ಡೀಲ್ ಮಾಡ್ಕೊತಾರೆ. ಆ ಒಂದು ಡೀಲ್ ಏನಪ್ಪಾ ಅಂದರೆ, ನಟ ದಿಲೀಪ್ಗೆ ಭಾವನ ಮೇಲೆ ಸಾಕಷ್ಟು ಕೋಪ ಇದ್ದ ಕಾರಣ ಆಕೆಯ ಮೇಲೆ ರಿವೆಂಜ್ ತಗೋಬೇಕು, ಆಕೆನ ಬ್ಲ್ಯಾಕ್ ಮೇಲ್ ಮಾಡಬೇಕು, ಆಕೆಗೆ ಪಾಠ ಕಲಿಸ್ಬೇಕು ಅನ್ನೋ ಕಾರಣದಿಂದ ಈ ಒಂದು ಡೀಲ್ ಮಾಡ್ಕೊತಾರೆ. ಇದಕ್ಕೆ ಸಾಕ್ಷಿಯಂತೆ ಪಲ್ಸರ್ ಸುನಿ ಅರೆಸ್ಟ್ ಆದ ಬಳಿಕ ಜೈಲಿನಿಂದ ನಟ ದಿಲೀಪ್ಗೆ ಒಂದು ಪತ್ರ ಬರೆದಿರ್ತಾರೆ. ನನಗೆ ಕೊಡಬೇಕಾದ ದುಡ್ಡು ನನಗೆ ಇನ್ನೂ ಸೇರಿಲ್ಲ, ನನ್ನ ಮನೆಯವರಿಗೆ ನೀವು ತಲುಪಿಸಿಲ್ಲ ಎಂದರೆ ನಿಮ್ಮ ಹೆಸರನ್ನು ನಾನು ಬಾಯಿ ಬಿಡುತ್ತೇನೆ ಎಂದು ಪತ್ರವನ್ನು ಬರೆದಿರ್ತಾನೆ. ಈ ಪತ್ರ ಪೊಲೀಸರಿಗೆ ಸಿಕ್ಕ ತಕ್ಷಣ ದಿಲೀಪ್ ರವರನ್ನು ಕಸ್ಟಡಿಗೆ ತಗೊಂತಾರೆ. ನಂತರ ಅವರು ಕಂಡೀಷನ್ ಬೇಲ್ ಮೇಲೆ ರಿಲೀಸ್ ಆಗ್ತಾರೆ. ಸತತ 8 ವರ್ಷಗಳ ನಂತರ ಇದೀಗ ಕೋರ್ಟ್ ಪಲ್ಸರ್ ಸುನಿ ಸೇರಿದಂತೆ 6 ಜನಕ್ಕೆ 20 ವರ್ಷಗಳ ಕಾಲ ಶಿಕ್ಷೆ ವಿಧಿಸಿದೆ. ಆದರೆ ನಟ ದಿಲೀಪ್ ಸಾಕ್ಷ್ಯಾಧಾರಗಳ ಕೊರತೆಯಿಂದ ನಿರಪರಾಧಿ ಎಂದು ಪ್ರಕಟಿಸಿದೆ. ಇದಕ್ಕೆ ಬೇಸರಗೊಂಡ ಭಾವನಾ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆಂದು ಪೋಸ್ಟ್ ಮಾಡಿದ್ದಾರೆ. 8 ವರ್ಷ ದೀರ್ಘ ಹೋರಾಟದ ನಂತರ ನ್ಯಾಯಾಲಯದಿಂದ ಒಂದು ಸಣ್ಣ ಬೆಳಕು ಕಂಡಿದೆ. 6 ಆರೋಪಿಗಳು ದೋಷಿಗಳೆಂದು ತೀರ್ಪು ಬಂದಿದೆ. ಆದರೆ ಈ ಪ್ರಕರಣದಲ್ಲಿ ನ್ಯಾಯ ವ್ಯವಸ್ಥೆಯೊಳಗಿನ ಅಸಮಾನತೆ, ಸಾಕ್ಷ್ಯಗಳ ಹಸ್ತಕ್ಷೇಪ ಹಾಗೂ ನ್ಯಾಯಾಲಯದ ಮೇಲಿನ ನಂಬಿಕೆಯ ಕುಸಿತ ಎಲ್ಲವೂ ಬಹಿರಂಗವಾಗಿದೆ. ಈ ಪ್ರಕರಣದ ಪ್ರಮುಖ ಸಾಕ್ಷಿಯಾಗಿದ್ದ ಮೆಮೊರಿ ಕಾರ್ಡ್ ನ್ಯಾಯಾಲಯದ ವಶದಲ್ಲಿದ್ದಾಗಲೇ 3 ಬಾರಿ ಅಕ್ರಮವಾಗಿ ಬಳಸಲಾಗಿದೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರೇ ಎಂಬ ಪ್ರಶ್ನೆ ಇನ್ನೂ ಉಳಿದಿದೆ. ಸ್ನೇಹಿತರೆ, ಇನ್ನೂ ಸಾಕಷ್ಟು ವಿಷಯಗಳನ್ನು ಹಂಚಿಕೊಂಡಿದ್ದಾರೆ. ನೀವು ಇನ್ಸ್ಟಾಗ್ರಾಮ್ನಲ್ಲಿ ಅವರ ಅಕೌಂಟ್ ಓಪನ್ ಮಾಡಿದರೆ ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತದೆ. ಇದಿಷ್ಟು ಸ್ನೇಹಿತರೆ ಭಾವನಾ ಅವರ ವಿಚಾರದಲ್ಲಿ ಆಗಿರ್ತಕ್ಕಂಥ ಸದ್ಯದ ಬೆಳವಣಿಗೆ. ಸಂಪೂರ್ಣವಾಗಿ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.